ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡ್ಬೋದು. ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ? ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ? ಈ ತನಿಖೆ ನಡೀತಾ ಇದೆ. ತನಿಖೆ ಪೂರ್ಣ ಆಗಬೇಕು, ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದ್ರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಶೋಧ ಕಾರ್ಯವೇ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ನಡುವೆ ಹೊಸ ಸಮರಕ್ಕೆ ಕಾರಣವಾಗಿದೆ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ವಾಕ್ಸಮರ ನಡೆಯುತ್ತಿದ್ದ ಹೊತ್ತಿನಲ್ಲೇ ಅತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನಿರ್ಣಾಯಕ ಶೋಧ ಕಾರ್ಯವೇ ನಡೆದಿದೆ ನೋಡಿ. 13ನೇ ದಿನ 13ನೇ ತಾಣದಲ್ಲಿ ಅಸ್ಥಿಪಂಜರಕ್ಕಾಗಿ ರಡಾರ್ ಬಳಸಿ ಶೋಧ. ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಂತಹ ಈ ಒಂದು ಜಿಪಿಆರ್ ಕಾರ್ಯಾಚರಣೆ ಅಂದ್ರೆ ಡ್ರೋನ್ ಮೌಂಟೆಡ್ ಜಿಪಿಆರ್ ಕಾರ್ಯಾಚರಣೆ ಈಗ ಪಾಯಿಂಟ್ ನಂಬರ್ 13ರಲ್ಲಿ ಆರಂಭವಾಗಿದೆ. ಈಗ ನೋಡಬಹುದಾಗಿದೆ, ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಈ ಜಿಪಿಆರ್ ಮೂಲಕ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಇದರ ಮೂಲಕ ಈಗ ಕಾರ್ಯಾಚರಣೆಯನ್ನ ಆರಂಭ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ಆ ಒಂದು ಅನಾಮಿಕ ದೂರುದಾರ ಸಾಕಷ್ಟು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಲಾಗಿದ್ದ ಆತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಆ ಒಂದು 13ನೇ ಪಾಯಿಂಟ್ ನಲ್ಲಿ ಈಗ ಎಲ್ಲಾ ರೀತಿಯಲ್ಲಿ ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. 13ನೇ ತಾಣ ಮತ್ತು ಜಿಪಿಆರ್ ರೆಡಾರ್ ಶೋಧ, ಈ ಎರಡು ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ ಪದಗಳು. ಈ ಮಾಸ್ಕ್ ಮ್ಯಾನ್ 1995ರಿಂದ 2014ರ ನಡುವೆ ಧರ್ಮಸ್ಥಳದಲ್ಲಿ ನೂರಾರು ಜನರನ್ನ ಕೊಂದು ನನ್ನ ಕೈಯಿಂದ ಮಣ್ಣು ಮಾಡಿಸಲಾಗಿದೆ ಅಂತ ದೂರು ನೀಡಿದ್ದಾನೆ. ಬಾಲಕಿಯರ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಕೊಲ್ಲಲಾಗಿದೆ, ಹಾಗೆ ಕೊಂದ ಹೆಣ್ಣು ಮಕ್ಕಳ ಶವಗಳನ್ನ ನನ್ನ ಕೈಗಳಿಂದಲೇ ಹೂತು ಹಾಕಿಸಲಾಗಿದೆ ಅಂತ ಆರೋಪಿಸಿದ್ದಾನೆ. ಧರ್ಮಸ್ಥಳದಲ್ಲಿ ನಾನು ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಶವಗಳನ್ನ ಹೂತಿದ್ದೇನೆ ಎಂದಿರೋ ಮಾಸ್ಕ್ ಮ್ಯಾನ್ ಶವ ಹೂತಿರೋ ಹಲವು ಜಾಗಗಳನ್ನ ತೋರಿಸಿದ್ದಾನೆ. ಮಂಗಳವಾರದ ಶೋಧ ಕಾರ್ಯಕ್ಕೂ ಮುನ್ನ ದೂರುದಾರ ತೋರಿಸಿದ 15 ಪಾಯಿಂಟ್ಗಳ 20 ಕಡೆ ಹುಡುಕಾಟ ನಡೆದಿದೆ. 12 ದಿನಗಳ ಶೋಧ ಕಾರ್ಯದಲ್ಲಿ ಒಟ್ಟು 2 ಅಸ್ಥಿಪಂಜರ ಸಿಕ್ಕಿವೆ. 6ನೇ ಪಾಯಿಂಟ್ ಮತ್ತು 14ನೇ ಪಾಯಿಂಟ್ನಲ್ಲಿ ತಲಾ ಒಂದೊಂದು ಅಸ್ಥಿಪಂಜರ ಪತ್ತೆಯಾಗಿವೆ. ಆದರೆ ಉಳಿದ ಕಡೆ ಏನೂ ಸಿಕ್ಕಿಲ್ಲ. ಉಳಿದ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಗದೇ ಇರೋದಕ್ಕೆ ದೂರುದಾರ ಮತ್ತು ದೂರುದಾರನ ಪರ ವಕೀಲರು ತಮ್ಮದೇ ವ್ಯಾಖ್ಯಾನ ನೀಡುತ್ತಿದ್ದಾರೆ. ಶವಗಳನ್ನ ಹೂತು ದಶಕಗಳೇ ಕಳೆದಿವೆ. ಇದರಿಂದ ದೂರುದಾರನಿಗೆ ಜಾಗ ಸರಿಯಾಗಿ ನೆನಪಿಲ್ಲದೆ ಇರಬಹುದು, ಮರ ಬೆಳೆದು ಮಳೆ ಸುರಿದು ನೀರು ಹರಿದು ಜಾಗ ಗುರುತು ಸಿಗದಂತೆ ಬದಲಾಗಿರಬಹುದು. ಹೀಗಾಗಿ ಅಸ್ಥಿಪಂಜರ ಸಿಕ್ಕಿಲ್ಲದೆ ಇರಬಹುದು ಅಂತ ವಾದಿಸುತ್ತಿದ್ದಾರೆ. ಇದೇ ದೂರುದಾರನ ಪರ ವಕೀಲರ ಮನವಿಯ ಮೇರೆಗೆ ಎಸ್ಐಟಿ ತಂಡ 13ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ಜಿಪಿಆರ್ ರೆಡಾರ್ ಮೊರೆ ಹೋಗಿತ್ತು. ಹೀಗಾಗಿ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ವಿಳಂಬವಾಗಿದೆ. ದೂರುದಾರ ಈ 13ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರಗಳು ಸಿಗುವ ಬಗ್ಗೆ ವಿಶ್ವಾಸ ಹೊಂದಿದ್ದಾನೆ. ಈ ಜಾಗದಲ್ಲಿ ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ, ಇಲ್ಲಿ ಖಂಡಿತ ಅಸ್ಥಿಪಂಜರಗಳು ಸಿಗಲಿದೆ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಿದ್ದಾನೆ. ಹೀಗಾಗಿ 13ನೇ ತಾಣ ದೊಡ್ಡ ಕುತೂಹಲ ಕೆರಳಿಸಿದೆ. ಜಿಪಿಆರ್ ರೆಡಾರ್ ಶೋಧ ಮತ್ತು ಅತಿ ಹೆಚ್ಚು ಶವ ಹೂತಿರೋ ಪ್ರತಿಪಾದನೆ, ಈ ಎರಡರ ಕಾರಣಕ್ಕೆ ಕದನ ಕುತೂಹಲ ಕೆರಳಿಸಿದ್ದ 13ನೇ ತಾಣದಲ್ಲಿ ಕೊನೆಗೂ ಶೋಧ ಕಾರ್ಯ ನಡೆದಿದೆ. ಇಲ್ಲಿ ಸಾಕಷ್ಟು ಶವಗಳನ್ನು ಹೂತಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೆ. ಹೀಗಾಗಿ ಬೇರೆ ಬೇರೆ ಕಡೆಯೂ ಅಸ್ಥಿಪಂಜರಗಳಿದ್ರೆ ಅವು ಮಿಸ್ ಆಗಬಾರ್ದು ಅಂತ ಎಸ್ಐಟಿ ಅಧಿಕಾರಿಗಳು ದೂರುದಾರ ತೋರಿಸಿದ ಜಾಗಕ್ಕಿಂತ 3 ಪಟ್ಟು ಹೆಚ್ಚು ಜಾಗದಲ್ಲಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ದೂರುದಾರ ಶವಗಳನ್ನ ಹೂತಿದ್ದ ಜಾಗಕ್ಕೆ 100 ಲಾರಿ ಮಣ್ಣು ಹಾಕಿದ್ಯಾರು? ಎಸ್ಐಟಿ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಮೇರೆಗೆ ಕಂದಾಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಇಲ್ಲಿನ ಸಿಬ್ಬಂದಿಗಳು ಈಗ ಇಲ್ಲಿವರೆಗೂ ಕೂಡ ಪಾಯಿಂಟ್ ನಂಬರ್ 13ರನ್ನ ಗುರುತಿಸಿರುವಂತದ್ದು ಇಲ್ಲಿ ನೋಡಬಹುದಾಗಿದೆ. ಅಲ್ಲೇನು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆ ಎಂಡ್ನಲ್ಲಿ ಇಬ್ರು ಏನು ಗನ್ಮ್ಯಾನ್ ಗಳು ನಿಂತಿರೋದನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಎಲೆಕ್ಟ್ರಿಕಲ್ ಪೌಲ್ ಮತ್ತೆ ಗನ್ಮ್ಯಾನ್ ಗಳು ಇಬ್ರು ಕಾಣ್ತಾರೆ. ಸೊ ಅಲ್ಲಿಂದ ಹಿಡಿದಿದ್ದು ಅಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಕೂಡ ಈ ಇಷ್ಟು ದೊಡ್ಡ ಪ್ರಮಾಣದ ವಿಸ್ತೀರ್ಣವನ್ನ ಮಾಡಿರುವಂತದ್ದು. ಅಂದ್ರೆ 1995ರಿಂದ 2014ರ ನಡುವೆ ಇದೇ ಜಾಗದಲ್ಲಿ ಹಲವು ಮೃತದೇಹಗಳನ್ನು ಹೂತಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೆ. ಇದೇ ಜಾಗದ ಮೇಲೆ 5-6 ವರ್ಷಗಳ ಹಿಂದೆ ಯಾರೋ ಬರ್ತಿ 100 ಲಾರಿ ಮಣ್ಣು ಸುರಿದಿರೋದು ಗೊತ್ತಾಗಿದೆ. ದೂರುದಾರ ಹಲವು ಶವ ಹೂತಿದ್ದೇನೆ ಅಂತಿರೋ ಜಾಗದಲ್ಲೇ ಯಾಕೆ ಮಣ್ಣು ಸಂಖ್ಯೆ ಉತ್ತರ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಯಾರೋ ಒಬ್ಬರು ಮನೆ ಕಟ್ಟಿಸಲು ತಮ್ಮ ಜಾಗದಲ್ಲಿ ಮಣ್ಣು ಅಗೆಸಿದ್ದಾರೆ. ಆ ಮಣ್ಣನ್ನ ಎಲ್ಲಿಯಾದರೂ ಒಂದು ಕಡೆ ಸುರಿಯಲೇಬೇಕಾಗಿದ್ದರಿಂದ ಈ ಜಾಗದಲ್ಲಿ ತಂದು ಸುರಿದಿದ್ದಾರೆ. ರಸ್ತೆಗಿಂತ ತಗ್ಗಿನಲ್ಲಿದ್ದ ಈ ಪ್ರದೇಶದಲ್ಲಿ ತ್ಯಾಜ್ಯದ ಮಣ್ಣು ಸುರಿದಿದ್ದಾರೆ ಅಂತ ಗೊತ್ತಾಗಿದೆ.
ಮಂಗಳವಾರ ಇದೇ ಜಾಗದಲ್ಲಿ ಜಿಪಿಆರ್ ಯಂತ್ರ ಬರ್ತಿ 1 ಗಂಟೆ ತಪಾಸಣೆ ನಡೆಸಿದೆ. ಜಿಪಿಆರ್ ಯಂತ್ರದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳು ನೆಲದಾಳಕ್ಕೆ ನುಗ್ಗಿ ನೆಲದೊಳಗೆ ಏನಿದೆ ಅಂತ ಪರೀಕ್ಷೆ ಮಾಡಿವೆ. ಈ ಪರೀಕ್ಷೆ ಬಳಿಕ ಎಸ್ಐಟಿ ತಂಡ ಇಲ್ಲಿ ಶೋಧ ಕಾರ್ಯ ಮಾಡಿದೆ. 2 ಹಿಟಾಚಿಗಳಿಂದ ಬರ್ತಿ 4 ಗಂಟೆ ಕಾಲ ಮಣ್ಣು ಒಗೆಸಿದೆ. ಬರೋಬ್ಬರಿ 18 ಅಡಿ ಆರಂಭಿಸಿದ್ದಾರೆ. ಈ ದೂರುದಾರ ತೋರಿಸುತ್ತಿರುವ ಜಾಗಗಳಲ್ಲಿ ಅಗೆದು ಅಸ್ಥಿಪಂಜರಗಳಿಗಾಗಿ